ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಹಿಂದಿನ ವೀಡಿಯೋನಲ್ಲಿ ಬದನೆಕಾಯಿ ನಮ್ಮ ಮನೇಲಿ ಬಿಟ್ಟಿತ್ತು. ಪುಟ್ಟದು ತುಂಬ ದೊಡ್ಡದಲ್ಲ, ಬಟ್ ಎಣ್ಗಾಯಿಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಮನೆಯಲ್ಲಿ ಎಣ್ಗಾಯಿ ಮಾಡೋದು ತುಂಬ ರೇರ್. ಸೊ ಹಾಗೆ ಇಲ್ಲೇ ತಂದಿದ್ದಲ್ಲ, ಎಲ್ಲರೂ ತಿನ್ಬೋದು ಅಂತ ಮನೇಲೇ ಎಣ್ಗಾಯಿ ಮಾಡ್ತಿದ್ರು. ಹೇಗೆ ಮಾಡ್ತಾರೆ ಅನ್ನೋ ರೆಸಿಪಿ ನಿಮ್ಗಳಿಗೂ ಸಿಂಪಲಾಗಿ ತೋರಿಸ್ತೀನಿ. ಬಟ್ ನಮ್ಗೆ ಅಷ್ಟೊಂದು ನಾರ್ತ್ ಕರ್ನಾಟಕದವ್ರು ಮಾಡೋ ಅಷ್ಟು ಟೈಪಲ್ಲಿ ಅಥವಾ ಅಷ್ಟೊಂದು ಎಣ್ಣೆನೇ ಹಾಕಿ ಮಾಡೋಲ್ಲ, ಸ್ವಲ್ಪ ಸಿಂಪಲ್. ನಮ್ಮ ಕಡೆ ಮಾಡೋದು ಕೂಡ ತುಂಬ ರೇರ್, ನಿಮ್ಗಳಿಗೆ ಗೊತ್ತಿರುತ್ತೆ. ಇಲ್ಲಿ ಅವರು ಜಸ್ಟ್ ನಾವು ಚಪಾತಿಗೆ ಅದನ್ನು ಬಾಡಿಸ್ಕೊಳ್ಳೋಕ್ಕೆ ಸಿಂಪಲಾಗಿ ಮಾಡ್ಕೋತೀವಿ ಅಷ್ಟೇ. ಸೊ ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮ್ಗಳಿಗೂ ರೆಸಿಪಿ ತೋರಿಸ್ತಾನೆ. ಎಕ್ಸ್ಟ್ರಾ ಅಂಗಡಿಯಿಂದ ತಂದಿಲ್ಲ, ಮನೆಯಲ್ಲಿ ಬಿಟ್ಟಿದ್ದೇನೆ. ಅದನ್ನು ಫಸ್ಟು ಈ ಥರ ಸೀಳಿದೆ, ಸೊ ದಟ್ ಮಿಕ್ಸ್ಚರ್ನ ತುಂಬೋದು ಅಂತ. ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟಿದೆ. ಆ್ಯಂಡ್ ಇಲ್ಲಿ ಇದು ಹುರಿದು ಪುಡಿ ಮಾಡಿರೋಂಥ ಕಡಲೆಕಾಯಿ ಬೀಜದ ಪುಡಿ, ಅದೇ ಹುರಿದ್ಬಿಟ್ಟು ಜಸ್ಟ್ ಮಿಕ್ಸಿ ಹಾಕಿರೋದು. ಇದು ಮಾಮೂಲಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮೆಣಸಿನ ಪುಡಿ, ಉಪ್ಪು. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಇದು ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಆ ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊತಿದೆ. ಜಸ್ಟ್ ಡ್ರೈನೇ ಮಿಕ್ಸ್ ಮಾಡ್ತಿರೋದು ಅಷ್ಟೇ. ಹಾಗಾಗಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದೆ. ಡೈರೆಕ್ಟಾಗಿ ಬದನೆಕಾಯಿಗೆ ತುಂಬ್ತಿದೆ. ಈ ಥರ ಬಟ್ ಫುಲ್ ತುಂಬಕ್ಕಾಗಲ್ಲ, ಇಷ್ಟಿಷ್ಟೇ ಹೋಗೋದು. ಇಷ್ಟಿಷ್ಟನ್ನ ತುಂಬಿ ಇಟ್ಕೋತಿದೆ ಫಸ್ಟು. ಬಾಣಲೆಯಲ್ಲಿ ತುಂಬಿರೋ ಅಂಥ ಬದನೆಕಾಯಿನ ಉಲ್ಟಾ ಮಾಡಿರುತ್ತೆ, ಬಟ್ ಸ್ವಲ್ಪ ಆಚೆ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಎಣ್ಣೆಗಾಯಿ ಹೆಚ್ಚಿಗೆ ಗೊತ್ತು, ಅಷ್ಟೊಂದು ಎಣ್ಣೆ ಹಾಕಿಲ್ಲ. ತುಂಬ ಎಣ್ಣೆಲಿ ಬೇಯಿಸೋಕ್ಕೆ ಒಂಥರ ನಮಗೆ ತುಂಬ ಎಣ್ಣೆ ಅಂತ ಅನ್ಸುತ್ತೆ. ಇತರ ಪೌಡರ್ ಹಾಕ್ತೀನಿ. ಇದನ್ನು ಒಂದು ಸಲ ಜಸ್ಟ್ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇದ್ದಿದ್ರಲ್ಲಿ ಬದನೆಕಾಯಿ ಒಳಗೆ ಈ ಪೌಡರ್ ಕೂತಿರುತ್ತೆ. ಸೊ ಹೀಗೆ ಬೇಯಿಸೋಕ್ಕಾಗಲ್ಲ. ಆ್ಯಂಡ್ ಅಷ್ಟೊಂದು ಎಣ್ಣೆನೂ ಹಾಕಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಎಣ್ಣೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಆ್ಯಕ್ಚುಲಿ ನಮ್ಮ ಮನೇಲಿ ಇದನ್ನು ಬೇಯಿಸೋದು. ಸ್ವಲ್ಪ ನೀರು ಹಾಕಿ ಜಸ್ಟ್ ಇದನ್ನು ಮುಚ್ಚಿಟ್ಬಿಟ್ಟು ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹಾಗೆ ಬಿಡಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 10 ನಿಮಿಷದಷ್ಟು ಆಗಿದೆ. ಮೋಸ್ಟ್ಲಿ ಕುದೀತಿರ್ಬೋದು, ನೋಡೋಣ. ತೆಗೆದುಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಹಿಂಗೆ ಹೇಳ್ದಂಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಬಾಡಿಸ್ಕೊಳ್ಳೋಕ್ಕೆ ಸರಿ ಇರುತ್ತೆ. ಇಲ್ಲಾಂದರೆ ಬರೀ ಬದನೆಕಾಯಿ ಆಗೋಗ್ಬಿಟ್ರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಹಾಗಾಗಿ ಗ್ರೇವಿ ಟೈಪ್ ಇರಲಿ ಅಂತ ನೀರು ಹಾಕಿ ಕುದಿಸ್ತಿರೋದು. ಚೆನ್ನಾಗಿ ಕುದಿತಾ ಇದೆ. ಸ್ವಲ್ಪ ಗಟ್ಟಿ ಬರುತ್ತೆ. ಕಡಲೆಕಾಯಿ ಬೀಜದ ಪುಡಿ ಹಾಕಿರೋದ್ರಿಂದ ಆರಾಮಾಗಿ ಗಟ್ಟಿ ಬರುತ್ತೆ. ಸ್ವಲ್ಪ ಗ್ರೇವಿ ಥರ ಬಂದರೆ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಆ್ಯಂಡ್ ಬೆಂದಿದೆ, ಸಾಫ್ಟಾಗಿದೆ, ಗೊತ್ತಾಗ್ತಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ಆಫ್ ಮಾಡೋದು. ಹಾಗೆ ಸಣ್ಣ ಉರಿ ಮಾಡಿ ಮುಚ್ಚಿಟ್ಬಿಟ್ಟಿತ್ತು. ಈಗ ನಿಮಗೆ ಕಾಣಿಸಿದ್ರೆ ಎಣ್ಣೆ ಸೆಪ್ರೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇಷ್ಟನ್ನು ಮಾಡೋದು, ಇಷ್ಟು ಎಣ್ಣೆ ಹಾಕಿ ಎಣ್ಗಾಯಿ ಮಾಡ್ತಾರೆ. ಆದರೆ ತುಂಬ ಎಣ್ಣೆ ಹತ್ರ ತಿನ್ನೋಕ್ಕೂ ಸರಿ ಹೋಗಲ್ಲ ಅಂತ ನಮ್ಗಳಿಗೆ ಈ ಥರ ಸ್ವಲ್ಪ ಆಲ್ಟರ್ ಮಾಡಿ ಮಾಡ್ಕೊಂಡ್ರೆ ರೆಡಿ ಇದೆ. ಇದನ್ನು ಆಫ್ ಮಾಡೋದಾಗಿದೆ. ಎಸ್. ಸೊ ಫೈನಲಿ ಚಪಾತಿಗೆ ಎಣ್ಗಾಯಿ ಹಾಗೆ ಬೀಟ್ರೂಟ್ ಪಲ್ಯ, ಅದು ನಮ್ಮ ಬೆಳಗಿನ ತಿಂಡಿ ಆಗಿತ್ತು. ಹೇಗಿದ್ರು ತುಮಕೂರಿಗೆ ಹೋಗಿದ್ನಲ್ಲ, ಆ ತುಮಕೂರಲ್ಲಿ ಒಂದು ಸೀರೆನ ಇಟ್ಬಿಟ್ಟಿದೆ. ಹಳೆಯ ಸೀರೆ, ಹೊಸದೇನಲ್ಲ, ಸಿಲ್ಕ್ ಕಾಟನ್ ಸೀರೆ. ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ತೋರಿಸ್ತೀನಿ. ಮೆರೂನ್ ಅಂದರೆ 2 ಕಲರ್ ಬರುತ್ತೆ, ಡಬಲ್ ಶೇಡ್ನಲ್ಲಿ ಇರೋವಂಥ ಸಿಲ್ಕ್ ಕಾಟನ್ ಸೀರೆ. ಒಂದು ಸ್ವಲ್ಪ ಡಾರ್ಕ್ ಸ್ನಫ್, ಇನ್ನೊಂದು ಬ್ರಿಕ್ ರೆಡ್. 2 ಮಿಕ್ಸ್ ಆದರೆ ನಿಮ್ಗೆ ಗೊತ್ತಾಗ್ಬೋದು, ಡಬಲ್ ಶೇಡ್ ಬರುತ್ತೆ. ಅದಕ್ಕೆ ಯೆಲ್ಲೋ ಕಲರಲ್ಲಿ ಅಂದರೆ ಮಸ್ಟರ್ಡ್ ಯೆಲ್ಲೋ ಬಾರ್ಡರ್ ಆ್ಯಂಡ್ ಜರಿ, ಯಾವುದು ಪ್ರಿಂಟ್ ಅಲ್ಲ, ಜರಿ. ಇದು ಸೀರೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಲ್ಲೇ ಇಟ್ಬಿಟ್ಟಿದ್ದೆ. ಉಟ್ಕೊಂಡು ಎಲ್ಲರೂ ಸ್ಟೈಲ್ ಮಾಡೋಣ ಅಥವಾ ಎಲ್ಲರೂ ಉಟ್ಕೊಂಡು ಹೋಗೋಣ ಅಂತ ತೊಗೊಂಡು ಬಂದೆ. ಆ್ಯಂಡ್ ಇದಕ್ಕೆ ಈ ಥರ ಜರಿನಲ್ಲಿ ಪಲ್ಲು, ಸಿಲ್ಕ್ ಕಾಟನ್. ಇದು ಅಂದರೆ ಸಿಲ್ಕ್ ಬೈ ಕಾಟನ್, ಲೈಕ್ ಪ್ಯೂರ್ ಸಿಲ್ಕ್ ಅಲ್ಲ, ಪ್ಯೂರ್ ಕಾಟನ್ ಅಲ್ಲ. ನಿಮಗೆ ಗೊತ್ತಿರುತ್ತೆ ಯೂಶಲಿ ಸಿಲ್ಕ್ ಕಾಟನ್ ಸೀರೆಗಳಿಂದ ಎಲ್ಲ ಫಂಕ್ಷನ್ಗಳಿಗೆ ಉಟ್ಕೋತೀವಿ ಅಂದ್ರೂ ಸಖತ್ತಾಗಿರುತ್ತೆ. ಪ್ರಾಬ್ಲಮ್ ಏನಂದರೆ ಇದರದ್ದು ಬ್ಲೌಸ್ ಇಲ್ಲ. ಇದಕ್ಕೆ ಮತ್ತೆ ಬ್ಲೌಸ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದೆ. ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ನೀವುಗಳು ನನಗೆ ಹೇಳಿ ಯಾವುದನ್ನು ಮ್ಯಾಚ್ ಮಾಡಬಹುದು ಅಂತ. ಆ್ಯಕ್ಚುಲಿ ಈ ಸೀರೆ ಈ ಥರ ಬರುತ್ತೆ ಉಟ್ಕೊಂಡು ತೋರಿಸ್ತೀನಿ. ಒಂದು ಈ ಬ್ಲೌಸ್ ತೊಗೊಂಡು ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದೆ ಕೆಲವು ಬ್ಲೌಸ್ ಪೀಸ್ಗಳನ್ನ, ಅದು ಅದರ ಮ್ಯಾಚ್ ಮಾಡ್ಬೋದು ಅಂತ ನನಗನ್ನಿಸ್ತು. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಒಂದು ಈ ಥರ ಮಸ್ಟರ್ಡ್ ಎಲ್ಲೋ ತೊಗೊಂಡ್ಬಂದಿದೆ.
ಬಟ್ ಇದು ಸ್ವಲ್ಪ ಎಲ್ಲೋ ಬಿಡುತ್ತೆ ಅನ್ಸುತ್ತೆ ನೋಡಿ. ಇದಕ್ಕೆ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಹಿಂಗೆ ಸ್ಟಿಚ್ ಮಾಡಿಸ್ತೀನಿ ಎಲ್ಲದನ್ನು. ಬಟ್ ಯಾವ್ದು ಮ್ಯಾಚ್ ಮಾಡ್ಬೋದು ಅಂತ ನಾನು ಕಾಮೆಂಟ್ ಮಾಡಿ. ಯಾಕೆಂದ್ರೆ ತುಂಬ ಜನ ಏನಾರು ಹೇಳಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ, ಹೌದಲ್ವಾ ಆ ಥರ ಮ್ಯಾಚ್ ಮಾಡ್ಬೋದು ಅಂತ. ಸೊ ಇದು ಒಂದು ಬ್ಲೌಸ್ ಆಪ್ಷನ್ ಇದೆ ನನ್ನ ಹತ್ರ. ಎಕ್ಸಾಕ್ಟ್ ಈ ಕಲರ್ ಬ್ಲೌಸ್ ಇಲ್ಲ, ಅದಕ್ಕೇ. ಅದು ಬಿಟ್ಟರೆ ಮೊನ್ನೆ ತೊಗೊಂಡು ಬಂದಿರೋದು ನನಗೆ ಇದು ಸ್ವಲ್ಪ ಆ್ಯಪ್ಟ್ ಅಂತ ಅನ್ನಿಸ್ತು. ಲೈಕ್ ಟಿಶ್ಯೂ ಬ್ಲೌಸ್ ತೋರಿಸಿದ್ನಲ್ಲ, ಇದು ಏನು ನೋಡಿ ಕಾಂಟ್ರಾಸ್ಟ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಇದಕ್ಕೇನೆ ಮಧ್ಯ ಮಧ್ಯ ಯೆಲ್ಲೋ ಕಲರ್ ಮತ್ತು ಲೈಕ್ ಮಸ್ಟರ್ಡ್ ಯೆಲ್ಲೋ ಕಲರ್ ಪ್ರಿಂಟ್ ಇರೋದ್ರಿಂದ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ಲೈಟ್ ಕಲರ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಿಂಗಿರು ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೀರೆ ಏನು ಹೊಸದಲ್ಲ, ಆಮೇಲೆ ಮತ್ತೆ ಹೊಸ ಸೀರೆ ತೊಗೊಂಡ್ರ ಅಂತ ಕಾಮೆಂಟ್ ಮಾಡಿಬಿಡಿ. ಸೀರೆ ಹೊಸದಲ್ಲ, ಆ್ಯಕ್ಚುಲಿ ಹಳೇದೇ. ಬಟ್ ಇದ್ರದ್ದು ಬ್ಲೌಸ್ ಇಲ್ಲದೆ ಇರೋದ್ರಿಂದ ಮತ್ತೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಲೇಬೇಕಾಗತ್ತೆ. ಇದು ತೊಗೊಂಡಿದ್ದು ಮೋಸ್ಟ್ಲಿ ತುಮಕೂರಲ್ಲೇ ಅನ್ಸುತ್ತೆ, ನಂಗೆ ಮರ್ತೋಗ್ಬಿಟ್ಟಿದೆ. ತುಮಕೂರಲ್ಲ ಬೆಂಗಳೂರಲ್ಲ ಅನ್ನೋದು ಎಕ್ಸಾಕ್ಟಾಗಿ ಮರ್ತೋಗ್ಬಿಟ್ಟಿದೆ. ಬಟ್ ಆವಾಗ ಇದಕ್ಕೆ 2,500 3,000 ಕೊಟ್ಟಿದ್ದು. ಸುಮಾರು ವರ್ಷದ ಹಿಂದಿಂದನೇ, ತುಂಬ ಏನು ರೀಸೆಂಟ್ ಅಲ್ಲ. ಆ್ಯಂಡ್ ಸಿಲ್ಕ್ ಕಾಟನ್ ಸೀರೆಗಳು ಏನು ಗೊತ್ತಾ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ತುಂಬ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅದ್ರ ಜೊತೆ ನೀವು ಇಡೀ ದಿನ ಯಾವ್ದಾರ ಫಂಕ್ಷನ್ಗೆ ಕೂಡ ಈ ಸಿಲ್ಕ್ ಕಾಟನ್ ಸೀರೆಗಳನ್ನ ಕ್ಯಾರಿ ಮಾಡ್ಬೋದು. ನಾನು ಸುಮಾರು ಇಟ್ಕೊಂಡ್ಬಿಟ್ಟಿದ್ದೀನಿ, ಒಂದು 8-10 ಕಾಟನ್ ಸೀರೆನೇ ಇದೆ, ಸಿಲ್ಕ್ ಕಾಟನ್ ಸೀರೆಗಳಿದೆ. ಅದಕ್ಕೆ ಇದೊಂದು ತೊಗೊಂಡು ಬಂದೆ ಅಲ್ಲಿಂದ. ಆ್ಯಂಡ್ ಬ್ಲೌಸ್ ಹೊಲ್ಸ್ಕೊಂಡ್ಮೇಲೆ ಇದನ್ನು ಒಂದ್ಸಲ ಸ್ಟೈಲ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಹಾಗೆ ಹೋಗಿದ್ನಲ್ಲ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಹತ್ತಿರ ಬರುತ್ತೆ. ಕೆಲವು ಸಲ ಹೋದಾಗ ನಾನು ಏನು ಫ್ರೀಯಾಗಿರ್ತೀನೋ ಆವಾಗ ಸುಮಾರು ಕೆಲಸಗಳು ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ತುಮಕೂರಲ್ಲಿ ಮರಗಳು ಬೇಕಿತ್ತು, ಅಂದರೆ ಮಾಮೂಲಿ ಮರದ ಬಾಗ್ನ ಕೊಡೋಕ್ಕೆ ಮರಗಳು ಕಾಣಿಸ್ತಿದೆ ಅನ್ಕೋತೀನಿ. ಯೂಶ್ವಲಿ ಕೊಡ್ತೀನಿ ಅಂತ ಸುಮಾರು ಸಲ ತೋರಿಸಿರ್ತೀನಲ್ಲ. ಸೊ ಅದಕ್ಕೆ ಅಲ್ಲಿಂದನೇ ಹೋಗಿರ್ತಿಲ್ಲ ಅಂತ ತಂದ್ಬಿಟ್ಟೆ. ಗೌರಿ ಹಬ್ಬಕ್ಕೂ ಸೇರಿ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಅದ್ರ ಜೊತೆ ತಂದಿದ್ದು ತೋಡ ಥರದ್ದೇನೆ ಬಳೆಗಳು. ಈ ಸಲ ಸ್ವಲ್ಪ ಇದನ್ನು ಬಳೆಗಳು ಸ್ವಲ್ಪ ದೊಡ್ಡ ಹೂವು ಇರೋ ಥರದ್ದು ತೊಗೊಂಡು ಬಂದಿದ್ದೀನಿ. ಅಲ್ಲದೆ ಇಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ. ಲೈಕ್ ಒಂದ್ಸಲ ಫ್ರೀ ಆಗಿದ್ದಾಗಾದರೆ ಹೋಗಿ ತಂದುಬಿಡ್ಬೋದು ಅಂತ ಒಂದು ಫುಲ್ ತೋಡ ಇದೇ ಥರದ್ದು ಬಳೆ, ಹಸಿರು ಬಳೆ ತೊಗೊಂಡು ಬಂದೆ. ಏಕೆಂದರೆ ಎಲ್ಲಾನು ಕರಿತೀನಲ್ಲ ಹೇಗಿದ್ರು ವರಮಹಾಲಕ್ಷ್ಮಿಗೆ. ಹಾಗೆ ಅದ್ರ ಜೊತೆ ಇದನ್ನು ತೊಗೊಂಡು ಬಂದಿದ್ದೀನಿ. ದೊಡ್ಡ ಪ್ಯಾಕೆಟಲ್ಲೇ ತಂದುಬಿಡ್ತೀನಿ. ಅರಿಶಿನ ಕುಂಕುಮ ಎಲ್ಲ ಚೆನ್ನಾಗಿರೋದು. ಇದನ್ನು ನಾನೇನು ಮಾಡ್ತೀನಿ, ಪುಟ್ಟ ಕವರ್ಗೆ ಹಾಕಿ ಪ್ಯಾಕ್ ಮಾಡ್ಕೋತೀನಿ. ಯಾಕಂದರೆ ಚೆನ್ನಾಗಿರೋದ್ರೆ ಉಪಯೋಗಿಸ್ತಾರೆ ಎಲ್ಲರೂ. ಅಂಗಡಿ ಥರದ್ದು ಇಷ್ಟಿಷ್ಟೇ ಪ್ಯಾಕೆಟ್ ಇರುತ್ತೆ, ಆ್ಯಂಡ್ ಅದು ಏನಕ್ಕೂ ಬರಲ್ಲ. ಆ್ಯಂಡ್ ಕೆಲವು ಸಲ ಅದು ಜಸ್ಟ್ ಕಲರ್ ಇರುತ್ತೆ ಅಷ್ಟೇ. ಬಟ್ ಇದು ಏನು ಅಂದರೆ ಚೆನ್ನಾಗಿರೋಂಥ ಅರಿಶಿನ ಕುಂಕುಮ ಪ್ಯೂರಾಗಿರುತ್ತಲ್ಲ, ಅದನ್ನು ನಾನು ಪುಟ್ಟದ್ದು ಪ್ಯಾಕೆಟ್ಗಳಿಗೋ ಕವರ್ಗೋ ಹಾಕಿಬಿಟ್ಟು ಕೊಡೋಗ್ಬೇಕಾದ್ರೆ ಕೊಡ್ಬೋದು ಅಂತ ಇಷ್ಟನ್ನ ರೆಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಹಬ್ಬಕ್ಕೆ ಇನ್ನೂ ಟೈಮ್ ಆಲ್ಮೋಸ್ಟ್ ಇನ್ನೂ 1 ತಿಂಗಳ ಹತ್ರನೇ ಇದೆ. ಆದರೆ ನಾನು ಸ್ವಲ್ಪ ಬೇಗ ತೊಗೊಂಡು ಬಂದೆ. ಆ್ಯಂಡ್ ಎಲ್ಲ ಇನ್ನೂ ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡಿ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಲಕ್ಷ್ಮಿ ಗುಡ್ಸೋಕ್ಕೆ ನಾನು ರೇಷ್ಮೆ ಸೀರೆನೇ ತೊಗೊಂಡ್ಬಾರ್ದು, ಚೆನ್ನಾಗಿರೋ ಕಾಸ್ಟ್ಲಿ ರೇಷ್ಮೆ ಸೀರೆ ತೊಗೊಂಡ್ಬಂದೆ ಲಕ್ಷ್ಮಿ ಗುಡ್ಸೆ. ಯಾಕೆಂದರೆ ದೇವರು ನಮಗೆ ಕೊಡಬೇಕಾದ್ರೆ ಆಬ್ವಿಯಸ್ಲಿ ನಾವು ದೇವ್ರಿಗೆ ಕೊಟ್ಟಷ್ಟು ಜಾಸ್ತಿ ವೃದ್ಧಿ ಆಗುತ್ತೆ ನಮಗೂ ಬರೋದು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಸೊ ಶಾರ್ಟ್ಲಿ ಹೋಗ್ತಾ ಇದ್ದೀನಿ ಶಾಪಿಂಗ್ ಅಂದರೆ ಸೀರೆ ತೊಗೊಂಡು ಬರೋಕ್ಕೆ. ಯಾವ ಥರದ್ದು ಈ ಸಲ ತರ್ತೀನಿ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.